ಅಯ್ಯೋ ಶಾಸ್ತ್ರಿಗಳೇ, ಹಾವಿಂದ ತೊಂದರೆ ಅನುಭವಿಸ್ತಿರೋ ನನ್ನ ಮೊಮ್ಮಗನಿಗೆ ಏನೂ ಆಗ್ದಲೇ ಇರೋ ಹಾಗೆ ನೀವೇನಾದರೂ ಪರಿಹಾರ ಹೇಳಬೇಕು. ನಾನು ಹೇಳಿದಾಗಲೇ ಸರ್ಪ ಸಂಸ್ಕಾರ ಮಾಡಿ ಸರ್ಪದೋಷ ನಿವಾರಣೆ ಮಾಡಿ ಮದುವೆ ಶಾಸ್ತ್ರ ಮಾಡಿದ್ದಿದ್ದರೆ ನಿಮ್ಮ ಮೊಮ್ಮಗನಿಗೆ ಈ ಅಪಾಯ ಸಂಭವಿಸ್ತಾ ಇರಲಿಲ್ಲ. ಆದರೆ ನೀವು ನನ್ನ ಮಾತನ್ನು ಮೀರಲ್ಲ ಅಂತ ಹೇಳಿಯೂ ಕೂಡ ಇನ್ನೂ ಅವನಿಗೆ ಮದುವೆ ಮಾಡದೇ ಇರೋದ್ರಿಂದಲೇ ಇವತ್ತು ಅವನಿಗೆ ಈ ಪ್ರಾಣಾಪಾಯ ಬಂದು ಒದಗಿರೋದು. ನಾನೇನು ಮಾಡಲಿ ಶಾಸ್ತ್ರಿಗಳೇ? ಅರ್ಜುನ್ ಮದುವೆ ವಿಷಯನ ನನ್ನ ಮಕ್ಕಳಿಗೆ ಎಷ್ಟು ಸಲ ಹೇಳಿದ್ರು ಅವ್ರ ತಲೆಗೆ ಹಾಕೊಳ್ತಾ ಇಲ್ಲ. ಒಂದು ಕಿವಿಲ್ ಕೇಳಿ ಇನ್ನೊಂದು ಕಿವಿಲ್ ಬಿಟ್ಬಿಡ್ತಿದ್ದಾರೆ. ನನ್ನ ಮೊಮ್ಮಗನ ಕಾಪಾಡ್ಕೊಳ್ಳೋಕ್ಕೆ ನಾನೇನು ಮಾಡಬೇಕು ಹೇಳಿ? ಈಗ ನಿಮ್ಮ ಮೊಮ್ಮಗ ಅರ್ಜುನನ್ನ ಕಾಪಾಡೋ ಶಕ್ತಿ ಇರೋದು ಆ ಮೃತ್ಯುಂಜಯನಿಗೆ ಮಾತ್ರ. ಅವನನ್ನು ಬೇಡ್ಕೊಳ್ಳಿ. ಅವನ ಅನುಗ್ರಹ ಇದ್ದರೆ ಅರ್ಜುನ್ ಎಂಥ ಅಪಾಯದಲ್ಲಿದ್ದರೂ ಬಚಾವಾಗ್ತಾನೆ. ಅದಕ್ಕೆ ನೀವೆಲ್ಲರೂ ಸೂರ್ಯಗ್ರಹಣ ಮುಗಿಯೋವರೆಗೂ ಮೃತ್ಯುಂಜಯ ಜಪ ಮಾಡಿ. ಸರಿ ಶಾಸ್ತ್ರಿಗಳೇ, ನಾವೆಲ್ಲ ಬೇಡ್ಕೋತೀವಿ. ದೇವ್ರು ಒಳ್ಳೇದು ಮಾಡಲಿ, ಎಲ್ಲ ಶುಭ ಆಗಲಿ. ಮಾವ, ಏನ್ ಮಾಡ್ತಾ ಇದ್ದೀರಾ? ಯಾಕೆ? ನಾನೇನು ಮಾಡಿದೆ? ಅಲ್ಲ, ಅಮೃತ ರೂಮ್ ಬಾಗ್ಲ ಯಾಕೆ ಓಪನ್ ಮಾಡ್ತಾ ಇದ್ದೀರಾ? ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ? ಇದು ನಮ್ಮನೆ ತಾನೆ. ನನಗೆ ಇಷ್ಟ ಬಂದ ಕಡೆ ಹೋಗೋಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ವಾ? ಅದು ಹಾಗಲ್ಲ ಮಾವ. ನಾನು ಅಮೃತ ಹತ್ರ ಏನೋ ಮಾತಾಡೋದಿತ್ತು, ಅದಕ್ಕೆ ಹೋಗ್ತಾ ಇದ್ದೆ. ನೀನು ನೋಡಿದ್ರೆ ನಾನೇನೋ ಕಳ್ಳ ಅನ್ನೋ ಥರ ಅಮೃತ ರೂಮ್ಗೆ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಿದ್ಯಲ್ಲ. ಚೇಚೆ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ ಮಾವ. ನೋಡಿ, ನಾನು ಈ ರೀತಿ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವತ್ತು ಸೂರ್ಯಗ್ರಹಣ ಅಲ್ವಾ? ಗ್ರಹಣ ಮುಗಿಯೋವರೆಗೂ ನಾನು ಧ್ಯಾನ ಮಾಡಬೇಕು, ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ಲು. ನೀವು ಅಮೃತ ರೂಮಿಗೆ ಹೋಗ್ತಾ ಇದ್ದೀರಲ್ಲ, ಆ ಕಾರಣಕ್ಕೆ ನಾನು ಹೀಗೆ ಹೇಳಿದೆ ಅಷ್ಟೇ. ಓ ಹಾಗ? ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ದೀಯೇನೋ ಅಂತ ನಾನು ಖಾರವಾಗಿ ಮಾತಾಡ್ಬಿಟ್ಟೆ. ಸಾರಿ ಸರೋಜಾ. ಪರವಾಗಿಲ್ಲ ಬಿಡಿ ಮಾವ. ಹೌದು, ಅಮೃತ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಏನದು? ಅದು ನಾನು ಅಮೃತ ಹತ್ರನೇ ಮಾತಾಡಬೇಕು. ಅವಳು ಧ್ಯಾನ ಮುಗಿಲಿ, ಆಮೇಲೆ ಅವಳ ಥರನೇ ಮಾತಾಡ್ತೀನಿ. ಸರಿ ಮಾವ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?